ಆತ್ಮೀಯರೇ ನಮಸ್ಕಾರ. ಇವತ್ತೊಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ. ಒಂದು ನಾಗರವನ್ನೇ ನುಂಗ್ತಾ ಇರುವ ದೃಶ್ಯ ಇದು. ಇಂಥ ಘಟನೆಗಳನ್ನು ನಾನು ಭಾಳಷ್ಟು ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೇನೆ. ಯಾಕೆ ಹೀಗೆ ಈ ರೀತಿ ನಾಗರವನ್ನೇ ನುಂಗುತ್ತೆ, ಕಾರಣ ಏನು ಅಂತ ಅದರ ಹಿಂದೆ ಬಿದ್ದು ಸ್ವಲ್ಪ ಸ್ಟಡಿ ಮಾಡಿದಾಗ ಒಂದು 2-3 ಕಾರಣಗಳು ನಮ್ಮ ಮುಂದೆ ಬಂದವು. ಅದರಲ್ಲಿ ಒಂದು ಕಾರಣ, ಒಂದು ದೊಡ್ಡ ನಾಗರಹಾವು ಇರುವಂಥ ಪರಿಸರದಲ್ಲಿ ಬೇರೆ ನಾಗರಹಾವುಗಳು ಕಂಡ್ರೆ ಅದು ತಕ್ಷಣ ಹೋಗಿ ಅದನ್ನು ಹಿಡಿದು ನುಂಗಿಬಿಡುತ್ತೆ. ಅದಕ್ಕೆ ನಮ್ಮ ಗಮನಕ್ಕೆ ಬಂದ ವಿಚಾರ ಏನು ಅಂದರೆ, ಆ ಗಂಡು ನಾಗರಹಾವು ಆ ಪರಿಸರದಲ್ಲಿ ತನ್ನ ಸಂತತಿ ಹೆಚ್ಚಾಗಿ ಬೆಳೆದ್ರೆ ಆ ಪರಿಸರದಲ್ಲಿ ತನಗೆ ಆಹಾರದ ಕೊರತೆ ಬರ್ಬೋದು ಅಥವಾ ತನ್ನ ಸಂತಾನೋತ್ಪತ್ತಿಗೆ ತಡೆ ಆಗ್ಬೋದು ಅನ್ನೋ ಒಂದು ಆಲೋಚನೆಯಲ್ಲಿಯೂ ಅದು ಆ ರೀತಿ ಸ್ವಜಾತಿ ಭಕ್ಷಣೆ ಮಾಡ್ಬೋದು ಅಂತೇಳಿ ನಮ್ಮ ಊಹೆ. ಇನ್ನೊಂದು ಕಾರಣ, ಗಂಡು ಹೆಣ್ಣು ಮಿಲನ ಆಗ್ತವೆ ನಾಗರಹಾವುಗಳು. ಮಿಲನ ಆದ ನಂತರ ಕೆಲವು ಗಂಡುಗಳು ಮಿಲನಾದ ಹೆಣ್ಣನ್ನೇ ನುಂಗುವುದನ್ನು ನಾನು ನೋಡಿದ್ದೀನಿ. ಬಹುಶಃ ಇದು ಈ ಹೆಣ್ಣು ಈ ಗಂಡನ್ನು ಮಿಲನ ಆಗೋದಕ್ಕಿಂತ ಮೊದಲು ಬೇರೆ ಇತರ ಗಂಡುಗಳನ್ನು ಮಿಲನ ಆಗಿದ್ದರೆ ಅಲ್ಲಿ ತನ್ನ ಸಂತತಿಯ ಬದಲು ಬೇರೆ ಹಾವಿನ ಸಂತತಿ ಬರ್ಬೋದು ಅನ್ನೋ ಒಂದು ಆಲೋಚನೆಯಿಂದಲೂ ನಾಗರಹಾವು ಆ ಮಿಲನಾದ ಹೆಣ್ಣನ್ನೇ ನುಂಗಬಹುದು ಅನ್ನೋದೊಂದು ನಾವು ಭಾವಿಸ್ತೇವೆ. ಹಾಗೆ ಮೂರನೇ ಕಾರಣ, ಹೆಣ್ಣನ್ನು ಮಿಲನ ಆಗಲಿಕ್ಕೆ ಬಂದಂಥ ದೊಡ್ಡ ದೊಡ್ಡ ಗಂಡುಗಳ ನಡುವೆ ಕೆಲವೊಮ್ಮೆ ತೀವ್ರ ಹೋರಾಟ ನಡೀತದೆ. ಒಂದನ್ನೊಂದು ತೀವ್ರವಾಗಿ ಕಚ್ಚಿಕೊಂಡು ಗಂಟೆಗಟ್ಟಲೆ ಹೋರಾಡಿ ಅದರಲ್ಲಿ ಸೋತ ಹಾವನ್ನು ಗೆದ್ದ ಹಾವೇ ನುಂಗಿಬಿಡೋದನ್ನು ನೋಡಿದ್ದೇನೆ. ಇದೊಂದು ಕಾರಣ. 4ನೇ ಕಾರಣ, ಹಸಿವು. ತೀರ ನಾಗರಹಾವಿಗೆ ಹಸುವಾದಾಗ ಎದುರು ಸಿಕ್ಕಂಥ ಯಾವ ಹಾವನ್ನಾದರೂ ಅದು ತಿನ್ಬೋದು. ನಾಗರಹಾವು ಮಾತ್ರ ಅಲ್ಲ, ಬೇರೆ ಎಲ್ಲ ಹಾವುಗಳನ್ನು ತಿಂದು ಬಿಡುತ್ತೆ. ಮುಖ್ಯವಾಗಿ ರಸೆಲ್ಸ್ ವೈಪರ್ ಅಥವಾ ಕನ್ನಡಿ ಹಾವು ಅಥವಾ ನಾವು ಕೊಳಕುಮಂಡಲ ಅಂತ ಕರೆಯುವಂಥ ಹಾವನ್ನು ಕಂಡ್ರೆ ನಾಗರಹಾವು ಬಿಡೋದಿಲ್ಲ. ಒಂದು ಸಲ ಅದನ್ನು ಕಂಡ್ರೆ ಅದನ್ನು ಹಿಡಿದು ತಿಂದೇ ಹೋಗುವಷ್ಟು ಒಂದು ಪ್ರಿಯವಾದ ಆಹಾರ ಅಂತ ನಮಗನ್ನಿಸ್ತದೆ. ಹೀಗೆ ಆಹಾರದ ನಿಯಮದಲ್ಲಿ ಈ ಪ್ರಕ್ರಿಯೆ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಈ ಹಾವುಗಳ ಸ್ವಜಾತಿ ಭಕ್ಷಣೆ ಆಯಾಯ ಪ್ರದೇಶದಲ್ಲಿ ಆ ಹಾವುಗಳು ವಾಸ ಮಾಡುವಂಥ ಒಂದು ವಾಸಸ್ಥಾನದ ಸುತ್ತಮುತ್ತ ಇರುವಂಥ ಇತರ ಹಾವುಗಳ ವಂಶವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಕೆಲಸವನ್ನು ಪ್ರಕೃತಿಯೇ ಈ ಹಾವುಗಳ ಮೂಲಕ ಪ್ರಚೋದನೆ ಕೊಟ್ಟು ಮಾಡಿಸ್ತಾ ಇರ್ತದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಆದರೆ ನಮ್ಮಲ್ಲಿ ಏನಾಗ್ತದಂದರೆ, ನಾಗರಹಾವಿನ ಬಗ್ಗೆ ಭಯಭಕ್ತಿ ಇರೋದರಿಂದ, ಒಂದಷ್ಟು ಜನರಲ್ಲಿ ಭಯಭಕ್ತಿ ಇರೋದರಿಂದ ಇಂಥ ಪ್ರಕ್ರಿಯೆಯನ್ನು ನಾಗರಹಾವನ್ನೇ ನುಂಗೋದನ್ನು ಕಂಡು ಕೂಡಲೇ ಅವರು ಭಯ ಬೀಳ್ತಾರೆ, ನಮ್ಮನ್ನು ಕರೀತಾರೆ, ಅದನ್ನು ಬೇರ್ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ದಯವಿಟ್ಟು ಇಂಥ ಪ್ರಕ್ರಿಯೆಯನ್ನು ಕಂಡಾಗ ನಾವು ಹಸ್ತಕ್ಷೇಪ ಮಾಡದೆ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟು ಬಿಡೋದು ಬಹಳ ಒಳ್ಳೆಯದು. ಹಾಗೆ ಮಾಡಿದಾಗ ನಾವು ಹಾವುಗಳನ್ನು ಹಿಡಿಸಿ ಬೇರೆ ಕಡೆ ಬಿಡಬೇಕು ಅಥವಾ ಹೊಡಿಬೇಕು ಅನ್ನೋ ಯಾವುದೇ ಸಮಸ್ಯೆ ಇಲ್ಲದೆ ಅಲ್ಲಿ ಸಮತೋಲನ ತನ್ನಷ್ಟಕ್ಕೆ ಆಗ್ತದೆ. ಹಾಗಾಗಿ ದಯವಿಟ್ಟು ಇಂಥ ಪ್ರಕ್ರಿಯೆ ಎಲ್ಲಾದರೂ ಕಂಡು ಬಂದರೆ ಅದರ ಪಾಡಿಗೆ ಬಿಟ್ಟು ಬಿಡಿ, ನಿಮ್ಮ ಪಾಡಿಗೆ ನೀವು ಹೋಗಿಬಿಡಿ. ಇದು ನಾವು ಗಮನಿಸಬೇಕಾದಂಥ ಒಂದು ಸಂಗತಿ. ಯಾವುದೇ ಭಯ ಬೇಡ. ಈ ಪ್ರಕ್ರಿಯೆಯನ್ನು ನೋಡಿದ್ರಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ. ನಾವು ಬೇರೆ ಏನೇನೋ ಕಲ್ಪಿಸಿಕೊಳ್ಳುವ ಅಗತ್ಯ ಇಲ್ಲ. ನಮಸ್ಕಾರ.